ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಬಗ್ಗೆ ತುಂಬ ಜನರಿಗೆ ಮಹತ್ವಾಕಾಂಕ್ಷೆ ಇದೆ. ಯಂಗ್ ಲೀಡರ್ ಅಂತ ಮಾತ್ರ ಅಲ್ಲ, ಪ್ರಬುದ್ಧ ರಾಜಕಾರಣಿಯಾಗಿ ಕೂಡ ನೀವು ಮಾರ್ಪಾಡಾಗ್ತಾ ಇದ್ದೀರಿ. ಉತ್ತರ ಕರ್ನಾಟಕದ ಬಗ್ಗೆ ನಿಮಗೆ ಕಾಳಜಿ ಇದೆ. ಉತ್ತರ ಕರ್ನಾಟಕದ ಜನರ ಅಳಲು ನಿಮಗೆ ಗೊತ್ತಿದೆ ಅನ್ನುವ ಭಾವನೆಯೂ ಇದೆ. ಇವತ್ತು ವಿರೋಧ ಪಕ್ಷದಲ್ಲಿ ಉಪನಾಯಕನಾಗಿದ್ದೀರಿ. ಉತ್ತರ ಕರ್ನಾಟಕದ ಜನರ ಅಳಲನ್ನು ಸರ್ಕಾರದೊಟ್ಟಿಗೆ ಕ್ವಶನ್ ಮಾಡುವಂತಹ ಒಂದು ಸ್ಥಾನವನ್ನು ಅಲಂಕರಿಸಿದೆ. ಅದರ ಒಟ್ಟಿಗೆ ಉತ್ತರ ಕರ್ನಾಟಕದವರಾದ ನಿಮಗೆ ಉತ್ತರ ಕರ್ನಾಟಕದ ಪ್ರತಿ ಗಲ್ಲಿ ಗಲ್ಲಿಯ ಅಳಲು ಗೊತ್ತಿದೆ ಅನ್ನುವ ಭಾವನೆ ಇಲ್ಲಿಯ ಜನರಿಗೆ. ಅದರ ಒಟ್ಟಿಗೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನು ಹೋಲಿಸಿದರೆ ಉತ್ತರ ಕರ್ನಾಟಕಕ್ಕೆ ತಾರತಮ್ಯವಾಗ್ತಾ ಇದೆ. ಇಲ್ಲಿ ಆ ರೀತಿಯ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ, ಎಲ್ಲೋ ಒಂದು ರೀತಿಯ ಕಡೆಗಣನೆ ಆಗ್ತಾ ಇಲ್ಲ ಅನ್ನುವ ಭಾವನೆ ಉತ್ತರ ಕರ್ನಾಟಕದ ಜನರಿಗಿದೆ. ನಿಮಗೆ ಉತ್ತರ ಕರ್ನಾಟಕದವರಾಗಿ ಇಲ್ಲಿಯ 3ನೇ ಬಾರಿ ಶಾಸಕರಾಗಿ ಈಗ ವಿರೋಧ ಪಕ್ಷದ ಉಪನಾಯಕರಾಗಿ ಕುಳಿತ ನಿಮಗೆ ಉತ್ತರ ಕರ್ನಾಟಕ ಅಂದಾಗ ಮೊದಲು ಬರುವ ಆ ಪಿಕ್ಚರ್ ಯಾವುದು? ಉತ್ತರ ಕರ್ನಾಟಕ ಅಂತಂದ್ರೆ ಯಾರ್ದ ಮನಸ್ಸಾಗಾದ್ರೂ ಇಲ್ಲಿರುವಂಥ ಜನರ ಗಡಸು ಭಾಷೆ, ಮೃದು ಸ್ವಭಾವ ಅದ ನೆನಪು ಬರೋದು. ಇಲ್ಲಿ ಜನರ ಮಾತು ಭಾಳ ಹೊರಟು ಉತ್ತರ ಕರ್ನಾಟಕದವ್ರು, ಆದ್ರೆ ಅಷ್ಟೇ ಸರಳ ಜನ. ಅದು ಉತ್ತರ ಕರ್ನಾಟಕ ಅಂತ ಅನ್ಕೊ ಮನಸ್ಸಿಗೆ ಬರೋದು ಎಲ್ಲಾರ್ದು. ಅದು ಯಾರ್ದ ಅನುಭವ ಆಗಿತ್ತಂದ್ರೆ ಉತ್ತರ ಕರ್ನಾಟಕದ ಈ ಅನುಭವ ಅವ್ರಿಗಾಗಿರ್ತದೆ. ಒಂದು ಕಡೆ ಕೇಂದ್ರ ಸರ್ಕಾರ, ಇನ್ನೊಂದು ಕಡೆ ರಾಜ್ಯ ಸರ್ಕಾರ. ಈ ಎರಡರ ತಿಕ್ಕಾಟದ ಮಧ್ಯೆ ಉತ್ತರ ಕರ್ನಾಟಕದ ಜನರು ನಲುಗಿದ್ದಾರೆ ಅನ್ನುವ ಭಾವನೆ ಈಗ ಮೂಡ್ತಾ ಇದೆ. ಯಾಕಂದ್ರೆ ಇವತ್ತು ಮಹದಾಯಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದರೆ ಮುಖ್ಯಮಂತ್ರಿಯವರನ್ನು ಪ್ರಶ್ನೆ ಮಾಡಿದಾಗ ಅವರು ನಿಮ್ಮ ಸರ್ಕಾರ ಅಂದ್ರೆ ಭಾರತ ದೇಶದ ನಿಮ್ಮ ಪಾರ್ಟಿಯ ಸರ್ಕಾರ ಇದೆ, ಅವರು ಇನ್ನೂ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅನ್ನುವ ಆಪಾದನೆ ಇದೆ. ಇದು ಲಾಸ್ಟ್ ಟೈಮ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮೀಟಿಂಗ್ ಇದ್ದಾಗ ಅಲ್ಲಿ ಕೇಂದ್ರದಲ್ಲಿರುವಂಥ ನಮಗೆ ಯಾರಿಗೂ ಅದನ್ನ ನೋಟಿಸಿಗೆ ತೊಗೊಂಬಂದಿದ್ದಿಲ್ಲ. ಇದೇನಿರ್ತದೆ, ರೆಗ್ಯುಲರ್ ರುಟೀನ್ದಲ್ಲಿ ಆಫೀಸರ್ಗಳು ಮೀಟಿಂಗ್ ಕರಿತಿರ್ತಾರೆ. ಅವಾಗ ಇಲ್ಲಿಂದ ಈ ಆಫೀಸರ್ಗಳು ಹೋಗ್ತಿರ್ತಾರೆ. ಅವಾಗಲ್ಲೇ ಈ ರೀತಿ ನಮ್ದು ಒಂದು ಕೆಲಸ ಬಂದೈತಿ, ಇದ್ರ ಬಗ್ಗೆ ನೀವು ಪೂರಕವಾಗಿ ಅಲ್ಲಿ ಕೆಲಸ ಮಾಡ್ರಿ ಅಂತ ನಮಗೇನಾದರೂ ಹೇಳಿದ್ರೆ ಅಲ್ಲಿ ನಮ್ಮ ಕೆಲಸ ಮಾಡೋಕ್ಕಾಗ್ತದೆ. ಇವರು ತಾವೂ ಆದ ವಿಷಯ ತಿಳ್ಕೊಳ್ಳೋದಿಲ್ಲ, ತಮ್ಮ ಆಫೀಸರ್ಗಳಿಗೆ ಅವ್ರು ಹೇಳಿಟ್ಟಿರ್ಬೇಕು. ಮಹದಾಯಿ ಉತ್ತರ ಕರ್ನಾಟಕದ ದೃಷ್ಟಿಯಿಂದ ಭಾಳ ಮಹತ್ವದ ವಿಚಾರ. ಇದ್ರ ಬಗ್ಗೆ ನಿಮ್ದು ಮೀಟಿಂಗ್ ಇದ್ದಾಗ ನಮಗೆ ಹೇಳ್ರಿ, ನಾವಲ್ಲೇ ಮಾತಾಡಿ ಅದ್ರ ಬಗ್ಗೆ ಡಿಸ್ಕಷನ್ ಆಗೋಂಗೆ ಮಾಡ್ತೇವಂತೆ. ಅಲ್ಲೇನಾಗುತ್ತೆ, ಆ ಮೀಟಿಂಗ್ ಹೋದಾಗ 100 ವಿಷಯಗಳು ಇರ್ತಾವೆ. ಅನ್ಲೆಸ್ ಅಂಟಿಲ್ ನಾವು ಅದ್ರ ಬಗ್ಗೆ ಸ್ವಲ್ಪ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಆ ವಿಷಯ ಡಿಸ್ಕಷನ್ನಿಗೆ ಬರೋದಿಲ್ಲ. ಎಷ್ಟೋ ಸರ್ತಿ ಅದು ಹಂಗೆ ಮುಂದಿನ ಮೀಟಿಂಗಿಗೆ ಪೋಸ್ಟ್ಪೋನ್ ಆಗ್ಬಿಡ್ತದೆ. ಲಾಸ್ಟ್ ಟೈಮ್ ಅವ್ರದ್ದು ಮೀಟಿಂಗ್ ಇದ್ದಾಗ ಕೂಡ ಮಿಸ್ಟೇಕ್ ಮಾಡಿದ್ರು. ಅದು ಗೊತ್ತಾದ ಕೂಡ ಪ್ರಹ್ಲಾದ್ ಜೋಶಿ ಅವರು ಸಂಬಂಧಪಟ್ಟವ್ರಿಗೆ ಹೇಳಿದ್ರು, ನೀವು ನೆಕ್ಸ್ಟ್ ಟೈಮ್ದು ಮೀಟಿಂಗ್ ಇದ್ದಾಗ ನಮ್ಗೆ ಹೇಳ್ರಿ, ಮೀಟಿಂಗ್ ಆದಮೇಲೆ ಹೇಳಿದ್ರಲ್ಲ ಅಂತ. ಅದಾದಮೇಲೆ ಮತ್ತೆ ಬೆಂಗಳೂರಲ್ಲಿ ಡೆಲ್ಲಿಯಲ್ಲಿ ಮೀಟಿಂಗ್, ನಾನು ಡೆಲ್ಲಿಗೆ ಹೋಗಿದ್ದೆ. ಅವತ್ತಿನ ದಿನ ಅಲ್ಲಿ ಕರ್ನಾಟಕ ಭವನದಲ್ಲಿ ಅಧಿಕಾರಿಗಳು ಕೂಡಿದರು. ನಾನು ಕೇಳಿದೆ ಯಾಕೆ ಬಂದಿರಿ ಅಂತೇಳಿ. ಅವಾಗ ಅವ್ರ ಅಧಿಕಾರಿ ಹೇಳಿದ್ರು, ಇಲ್ಲ ಸರ್ ಇವತ್ತು ಮಹದಾಯಿದ ಮೀಟಿಂಗ್ ಇದೆ. ಹಂಗನ ಈ ಮೀಟಿಂಗ್ ಇದ್ದಾಗ ನೀವು ಹೇಳಿರನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಅದು ಗಮನಕ್ಕೆ ತೊಗೊಂಬಂದಿರ ಅಂತ. ಇಲ್ಲ ತೊಗೊಂಬಂದಿಲ್ಲ ಅಂತ ಹೇಳಿದ್ರು. ಮತ್ತು ಈಗ ಡಿಲೇ ಆಗೋ ಚಾನ್ಸ್ ಇರ್ತಲ್ಲ ಅಂತ ನಾ ಹೇಳಿದೆ. ಅವತ್ತು ಹೇಳಿದ್ದಿಲ್ಲ ಅವ್ರು, ಅಂದ್ರೆ ಹೇಳಿದ ಮೇಲೂ ಸತೆ ಅಲ್ಲಿ ಇನ್ನೊಮ್ಮೆ ಹೇಳಿ ಅದ್ರ ಬಗ್ಗೆ ನಾವು ವಾತಾವರಣ ನಿರ್ಮಾಣ ಮಾಡೋ ಕೆಲಸ ಮಾಡಬೇಕಾಗ್ತದೆ. ಅದನ್ನು ಅವ್ರು ಮಾಡಿದ್ದಿಲ್ಲ. ಈ ರೀತಿ ಕ್ಯಾಶುವಲ್ ಅಪ್ರೋಚ್ ಇತ್ತಂದ್ರೆ ಅಲ್ಲಿ ಕೋಆರ್ಡಿನೇಷನ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ ಇವ್ರಿಗೆ ಯಾವಾಗ ಮೀಟಿಂಗ್ ಕರೆದಿರ್ತಾರೆ ನಮಗೆ ಗೊತ್ತಿರೋದಿಲ್ಲ ಅಲ್ಲಿದ್ದವ್ರಿಗೆ. ಇವ್ರು ಅದನ್ನ ಮಾಡಬೇಕಾಗತ್ತೆ ಕೆಲಸ. ಅಷ್ಟು ಮಾಡಿದ್ರೆ ಅದನ್ನು ಅಲ್ಲೇ ಕೋಆರ್ಡಿನೇಷನ್ ಮಾಡುವಂಥ ಕೆಲಸ ನಾವು ನಮ್ಮ MP ಗಳು, ನಮ್ಮ ಮಿನಿಸ್ಟರ್ಗಳು ಅಲ್ಲಿ ಮಾಡಕ್ಕೆ ಸಾಧ್ಯ ಆಗ್ತದೆ. ಉತ್ತರ ಕರ್ನಾಟಕಕ್ಕೆ ಬಂದಾಗ ಕ್ಷೇತ್ರವಾರು ನೋಡ್ಲಿಕ್ಕೆ ಹೋದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕ ಹಿಂದುಳಿದಿದೆ. ಫೆಸಿಲಿಟಿಗಳು ಇಲ್ಲ, ಸ್ಕೂಲ್ಗಳು ಶಿಥಿಲಾವಸ್ಥೆ ಸ್ಥಿತಿಯಲ್ಲಿ ಬಿಲ್ಡಿಂಗ್ಗಳಿದ್ದಾವೆ, ಟೀಚರ್ಸ್ಗಳಿಲ್ಲ ಅಂತ ಹೇಳಿದ್ರೆ. ಹೆಲ್ತ್ ಸೆಕ್ಟರ್ಗೆ ಬಂದಾಗ ಹಾಸ್ಪಿಟಲ್ಗಳಿಲ್ಲ, ಇದ್ದ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳಿಲ್ಲ, ಡಾಕ್ಟರ್ಗಳಿದ್ರೆ ಅಲ್ಲಿ ಫೆಸಿಲಿಟಿಗಳು ಇಲ್ಲ ಅನ್ನುವ ಆಪಾದನೆ. ಮೂಲಸೌಕರ್ಯ, ರಸ್ತೆ ಉಳಿದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅದನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಅಂತ. ತದನಂತರ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೈತರ ಬವಣೆಗಳನ್ನು ಕೇಳಲಿಕ್ಕೆ ಹೋದ್ರೆ ಅದು ಹೇಳ ಸ್ಥಿರದ ಸ್ಥಿತಿಯಲ್ಲಿ ಉತ್ತರ ಕರ್ನಾಟಕ ನಿಂತಿದೆ ಅನ್ನೋದು ಇಲ್ಲಿಯವರ ಆಪಾದನೆ. ಈಗ
ಕರ್ನಾಟಕವು ಬಿಜೆಪಿ ಸರ್ಕಾರವನ್ನು ನೋಡಿದೆ, JDS ಅನ್ನು ನೋಡಿದೆ, ಮಿಶ್ರ ಸರ್ಕಾರಗಳನ್ನು ನೋಡಿದೆ, ಈಗ ಕಾಂಗ್ರೆಸ್ನವರ ಸರ್ಕಾರವನ್ನು ನೋಡಿದೆ. ನೀವು ಈಗ ವಿರೋಧ ಪಕ್ಷದ ಉಪನಾಯಕನಾಗಿದ್ದೀರಿ. ಈ ಉತ್ತರ ಕರ್ನಾಟಕದ ಸ್ಥಿತಿಗೆ ಏನು ಕಾರಣ ಇರಬಹುದು ಅಂತ ಅನ್ಸುತ್ತೆ? ಡಿಸೆಂಬರ್ 12, 1924 ಇಲ್ಲೇ ಬೆಳಗಾಂದಲ್ಲಿ 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ಸಿನ ಸಭೆ ಆಯಿತು. ಆ ಸಭೆಯಲ್ಲಿ ಸರ್ ಸಿದ್ದಪ್ಪ ಕಂಬಳಿಯವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಯ್ತು. ಇಲ್ಲಿ ರೆಸೊಲ್ಯೂಷನ್ ಪಾಸ್ ಆಯಿತು, ಅಖಂಡ ಕರ್ನಾಟಕ ಆಗಬೇಕು, ಅದಕ್ಕೆ ಕಾಂಗ್ರೆಸ್ಸಿನ ಬೆಂಬಲ ಇದೆ ಅಂತ, ಇನ್ಕ್ಲೂಡಿಂಗ್ ಬೆಳಗಾಂ ಅಖಂಡ ಕರ್ನಾಟಕದ ಭಾಗ ಆಗ್ಬೇಕಂತೇಳಿ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂಥೇಳಿ ಹುಯಿಲ್ಗೋಳು ನಾರಾಯಣರಾವ್ ಅವರು ಹಾಡನ್ನು ಬರೆದ್ರು. ಈ ಡಿಸಿಷನ್ ಆದ ಕೂಡ ಅಂದ್ರೆ ಅಷ್ಟು ಉತ್ಸಾಹದಿಂದ ನಮ್ಮ ಕರ್ನಾಟಕ 21 ಭಾಗಗಳಲ್ಲಿತ್ತು. ಮೈಸೂರು ಪ್ರಾಂತ, ಈ ಕಡೆ ಮುಂಬೈ ಪ್ರಾವಿನ್ಸ್, ಆ ಕಡೆ ಹೈದರಾಬಾದ್ ಪ್ರಾಂತ, ಮದ್ರಾಸ್ ಪ್ರಾವಿನ್ಸ್, ಕೊಡಗು ರಾಜ್ಯ, ಇಲ್ಲಿ ಮುದೋಳು, ಜಮಖಂಡಿ, ಸವಣೂರು, ಈ ರೀತಿ 21 ಭಾಗಗಳಲ್ಲಿ ಕರ್ನಾಟಕ ಇತ್ತು. ನಮ್ಮ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ 1890ರಲ್ಲಿ ಶುರುವಾಯಿತು. ರಾಹ ದೇಶಪಾಂಡೆ ಅವರು ಶುರು ಮಾಡಿದರು. ಅಲ್ಲಿ ತನಕ ಕರ್ನಾಟಕ ಹೆಸರನ್ನು ಕೂಡ ಭಾಳ ಜನ ಉಪಯೋಗ ಮಾಡೋದು ಬಿಟ್ಬಿಟ್ಟಿದ್ರು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಶುರುವಾಯಿತು. ಕರ್ನಾಟಕದ ಬಗ್ಗೆ ಅಖಂಡ ಕರ್ನಾಟಕದ ನಿರ್ಮಾಣ ಆಗ್ಬೇಕಂತೇಳಿ ಹೋರಾಟ ಶುರುವಾಯಿತು.